ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಹೊಸ ಮನೆ ಖಾಲಿ ಮಾಡ್ಕೊಂಡು ಬಂದ್ವಿ. ನಾವು ಮುಂಚೆ ಇದ್ದಿದ್ದ ಏರಿಯಾದಿಂದ ಬೇರೆ ಮನೆಗೆ ಬಂದಿದ್ದೀವಿ. ಇವತ್ತೇನಪ್ಪ ಅಂತಂದರೆ ಕಿಚನ್ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೆಲಸ ಬಿಟ್ಟಿದ್ದೆ, ಮತ್ತೆ ಕೆಲಸಕ್ಕೆ ಬೇರೆ ಹೋಗ್ತಾ ಇದ್ದೀನಲ್ವಾ. ಸೊ ಕೆಲ್ಸಕ್ಕೆ ಹೋಗೋರ ಮನೆ ಹೇಗಿರುತ್ತೆ ಅಂತ ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗೋರಿಗೆ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಕೆಲ್ಸಕ್ಕೆ ಹೋಗೋ ಗಡಿ ಬಿಡಿಯಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಗುಡಿಸೋದು ಒರೆಸೋದು ಮೇಲ್ಮೇಲೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಸೊ ಇವಾಗ ಸ್ವಲ್ಪ ಕಿಚನ್ನ ಡೀಪ್ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ರವೆ ರೊಟ್ಟಿ ಮಾಡಿದ್ದೆ ಇವತ್ತಿಗೆ. ಹಾಗೆ ನನ್ನ ಮಗಳು ದೊಡ್ಡವಳು ಕೆಲ್ಸಕ್ಕೆ ಹೋಗ್ತಾಳಲ್ಲ ಮೇಘ, ಹಾಗಾಗಿ ಅವಳಿಗೆ ಬಾಕ್ಸ್ಗೆ ತಿನ್ಕೊಂಡು ಹೋಗೋಕ್ಕೆ ರವೆ ರೊಟ್ಟಿ, ಬಾಕ್ಸ್ಗೆ ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ. ಹಾಗಾಗಿ ಇವಾಗ ಅಡುಗೆ ಮನೆ ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ. ಇವಾಗ ಅದನ್ನು ನೀಟ್ ಮಾಡಬೇಕು. ಅದ್ರ ಜೊತೆಗೇ ಫಸ್ಟು ಡೀಪ್ ಕ್ಲೀನ್ ಮಾಡಿಕೊಂಡೇ ಒಟ್ಟಿಗೆ ಎಲ್ಲ ಶೆಲ್ಫ್ ಎಲ್ಲ ನೀಟ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅಬ್ಬಾ, ಈ ಮನೇಲಿ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಬಾಗಿಲುಗಳು ನೋಡ್ಕೋತಾ ಇರಬೇಕು. ಸೊ ತೋರಿಸ್ತೀನಿ ನಾನು ನಿಮಗೆ ಬಾಗಿಲುಗಳಿಗೆ ಯಾವ ಥರ ಇಟ್ಟಿದ್ದೀವಂತ. ಇಲ್ಲಾಂದರೆ ನೋಡಿ ಈ ಥರ ಶಬ್ದ ಹೊಡ್ಕೊಳ್ಳುತ್ತೆ. ಸೊ ಈಗ ಬಾಗಿಲು ಚಿಲ್ಕ ಹಾಕ್ಬಿಟ್ಟು ಅದಾದಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇಡ್ತೀವಿ ಬಾಗಿಲಿಗೆ ಅಂತ ಅಂದ್ಬಿಟ್ಟು. ಬನ್ನಿ ನೋಡಿ, ಈ ಥರ ಪೀಸ್ ಇಡಬೇಕು. ಇಲ್ಲ ಅಂತಂದರೆ ಬಾಗಿಲು ಹತ್ರ ನೋಡಿ, ಇವಾಗ ಅದು ಬಾಗಿಲು ಮೂವ್ ಆಗೋಲ್ಲ. ಇಲ್ಲಾಂದರೆ ಬಾಗಿಲು ಹೊಡ್ಕೋತಾ ಇರುತ್ತೆ. ಸೊ ಇದು ನೋಡಿ, ಇವಾಗ ಇದು ಚಿಲ್ಕ ಹಾಕಬೇಕು. ಇಲ್ಲಾಂದರೆ ಈ ಮ್ಯಾಟು ಹೀಗಿಟ್ಟರೆ ಶಬ್ದ ಬರಲ್ಲ. ಬಂದು ಕ್ಲೋಸ್ ಆಗುತ್ತೆ, ಆದರೆ ಶಬ್ದ ಬರಲ್ಲ. ನೋಡಿ ಇಷ್ಟೇ ಬಂದು ಸ್ಟಾಪ್ ಆಗುತ್ತೆ. ಹಾಗೆ ಇದು ದೇವರ ಮನೆ. ಸದ್ಯಕ್ಕೆ ಇವತ್ತು ಪೂಜೆ ಏನು ಮಾಡಿಲ್ಲ. ಹಾಗೆ ಸದ್ಯಕ್ಕೆ ನಮ್ಮ ಮನೆ ಅಡುಗೆ ಮನೆ ಪರಿಸ್ಥಿತಿ ಯಾರು ನೋಡಿ ಏನಪ್ಪ ಇದು ಹಿಂಗಿದೆ ಅಂತ ಅಂದ್ಕೊಂಬಿಡಿ. ಇವಾಗ ಶೆಲ್ಫ್ ಎಲ್ಲನೂ ಕೂಡ ತೆಗೆದು ಒರೆಸಿ ಅದೆಲ್ಲ ಬಾಕ್ಸ್ ಎಲ್ಲ ನೀಟಾಗಿ ಅಲ್ಲೇ ಇಡಬೇಕು. ಹಾಗೆ ಸ್ಟವ್ ಪರಿಸ್ಥಿತಿ ಮತ್ತು ರವೆ ರೊಟ್ಟಿ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಬೆಳಗ್ಗೆ ಹೊತ್ತು ಕಿಚನ್ ಹೇಗಿರುತ್ತೆ ಅಂತ. ಸದ್ಯಕ್ಕೆ ಹೀಗಿದೆ ಅಲ್ವಾ ಕಿಚನು. ಹಾಗೆ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ಯಾವ ಥರ ಆಗುತ್ತೆ ಅಂತಂದ್ಬಿಟ್ಟು. ಹಾಗೆ ಇದು ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಇದಂತೂ ಇಂಪಾರ್ಟೆಂಟ್ ಅಲ್ವಾ ಅಡುಗೆ ಮನೆ ಅಂತಂದರೆ. ಹಾಗೆ ಇದು ನೋಡಿ, ಇದೆಲ್ಲನೂ ಸಹ ಕ್ಲೀನ್ ಮಾಡಬೇಕು. ಎಲ್ಲ ಹಿಂಗಂದ್ರಂಗೆ ಕ್ಲೀನ್ ಚಲಾಪಿಲಿ ಆಗಿಬಿಟ್ಟಿದೆ. ಸೊ ಸ್ವಲ್ಪ ನೆನ್ನೆ ಹೋಗಿ ರೇಷನ್ಗಳೆಲ್ಲ ತೊಗೊಂಡು ಬಂದೆ. ಏನಾಗ್ಬಿಟ್ಟಿದೆ ಅಂದರೆ ನಾವು ಇರೋದು ಮೇಲ್ಗಡೆ ಮನೆ ಅಲ್ವಾ. ಸೊ ಹಾಗಾಗಿ ರೇಷನ್ನು ಯಾವಾಗ ಯಾವ್ದು ಖಾಲಿ ಆಗುತ್ತೋ ಅದನ್ನೇ ತಂದುಬಿಡ್ತಾ ಇದ್ದೀನಿ. ಇವಾಗ ನಾನು ತಿಂಗಳು ತನಕ ಕಾದು ಆಮೇಲೆ ತಿಂಗ್ಳಿಗೆ ಒಂದು ಸರಿ ಅಂತ ತರೋದಿಲ್ಲ. ಡೈಲಿ ಕೆಲಸದಿಂದ ಬರ್ತಾ ಎಷ್ಟು ಯಾವ್ದು ಖಾಲಿಯಾಗಿದೆ ಅಂತ ನನಗನ್ಸುತ್ತೆ ಅದನ್ನೆಲ್ಲ ತಂದುಬಿಡ್ತೀನಿ ನಾನು. ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಅಡುಗೆ ಮನೆ ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ಅದಾದಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ನಾನು ಕ್ಲೀನ್ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ಕ್ಲೀನ್ನ ಶುರು ಮಾಡ್ಕೊಳ್ಳೋಣ. ಇವಾಗ 10 ಕಾಲಾಗ್ತಾಯಿದೆ ಟೈಮು. ಇವತ್ತು ಎಷ್ಟಾಗುತ್ತೋ ಅಷ್ಟು ಇದೇನಂತಾರೆ ಶೆಲ್ಫ್ ಎಲ್ಲ ಇದೆಯಲ್ಲ ಇದನ್ನೆಲ್ಲ ನೀಟಾಗಿ ಎಲ್ಲ ಒರೆಸಿ ಎಲ್ಲನೂ ಕೂಡ ಮಾಡ್ತೀನಿ. ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಯಾವ ಥರ ನಾನು ಕ್ಲೀನ್ ಮಾಡ್ತೀನಿ ಅಂತ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬನ್ನಿ ಇವಾಗ ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ನೋಡಿ ಇಲ್ಲೆಲ್ಲ ಏನಾಗಿದೆ ಎಲ್ಲ ಇದಾಗಿದೆ ನೋಡಿ. ಇದೆಲ್ಲನೂ ಒರೆಸ್ಬೇಕು ಇವಾಗ. ಹಾಗೆ ನೋಡಿ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೀನಿ. ಇದಕ್ಕೆಲ್ಲ ಸ್ವಲ್ಪ ಐಟಮ್ ಎಲ್ಲ ಹಾಕಬೇಕು, ಅದಕ್ಕೆ ತೊಳೆದಿಟ್ಟಿದ್ದೀನಿ. ಹಾಗೆ ರಾಗಿ ತೊಳೆದು ಒಣಗಾಕಿದ್ದೀನಿ ಮೇಲೆ. ಫುಲ್ ಕನ್ಫ್ಯೂಷನು, ತೊಳೆದು ಒಣಗಾಕ್ಬೇಕಾ ಹಾಗೆ ಒಣಗಾಕ್ಬೇಕಾ ಅಂತಂದ್ಬಿಟ್ಟು. ಅದಕ್ಕೆ ಇವಾಗ ತೊಳೆದು ಒಣಗಾಕಿದ್ದೀನಿ. ಬಿಸಿಲು ಅಷ್ಟೊಂದಿಲ್ಲ, ಬಟ್ ಆದರೂ ಸಾಯಂಕಾಲ ತನಕ ಮಳೆ ಬಂದಿಲ್ಲ ಅಂದರೆ ಒಣ್ಕೊಳ್ಳುತ್ತೆ. ಫ್ರೆಂಡ್ಸ್ ಫಸ್ಟು ನಾನಿಲ್ಲಿ ಜಾಗನ ಖಾಲಿ ಮಾಡ್ಕೊತೀನಿ ಸ್ವಲ್ಪ. ಯಾಕೆಂದರೆ ಬಾಕ್ಸ್ ಎಲ್ಲ ತೆಗೆದು ಕೆಳಗಡೆ ಇಟ್ಕೊಬೇಕು, ಅದಕ್ಕೋಸ್ಕರ. ಹಾಗೆ ಇದೆಲ್ಲ ತೆಗೆದು ಸೈಡ್ ಇಟ್ಕೊಂಡು ಹಾಗೆ ಇದು ಉಂಡಿ ಏನಂತಾರೆ ಇದನ್ನು, ಕಟ್ಟಿಂಗ್ ಬೋರ್ಡು. ಇದು ಸ್ಟೀಲ್ದು ತೊಗೊಂಡಿರೋದು, ಪ್ಲಾಸ್ಟಿಕ್ದು ಬೇಡ ಅಂತಂದ್ಬಿಟ್ಟು ಸ್ಟೀಲ್ದು ತೊಗೊಂಡಿದ್ದೀನಿ. ಸೊ ಈ ಥರ ಇರುತ್ತೆ ಇದು. ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಕಾಣಿಸ್ತಾ ಇದೆ ಅನ್ಕೋತೀನಿ. ಇಲ್ಲ ಪ್ಲೇನು ಸಿಗುತ್ತೆ, ಇದು ಇಲ್ಲದೆ ಇರೋದು ಪ್ಲೇನು ಸಿಗುತ್ತೆ, ಅದು ಬೇಕಾದರೂ ತೊಗೋಬೋದು. ನಾನು ಈ ಥರ ತೊಗೊಂಡಿದ್ದೀನಿ. ಈಗ ಇದನ್ನು ತೆಗೆದು ತೊಳೆಯೋಕೆ ಹಾಕೋಣ.
ಹಾಗೆ ಇವಾಗ ಈ ಬಾಕ್ಸ್ ಎಲ್ಲ ತೆಗೆದು ಇದನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ರೆ ಶೆಲ್ಫ್ ಎಲ್ಲ ಒರೆಸ್ಬಿಟ್ಟು ಅದಾದ್ಮೇಲೆ ಜೋಡಿಸ್ಬಿಡ್ತೀನಿ. ಮತ್ತೆ ಇದನ್ನು ಹಾಗೆ ಇದಕ್ಕೆ ಒರೆಸ್ಬಿಡ್ತೀನಿ, ಮತ್ತೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕಲ್ಲ. ಹಾಗಾಗಿ ಸುಮ್ಮನೆ ಅದೇ ಬಟ್ಟೆಯಲ್ಲೇ ಒರೆಸ್ಬಿಟ್ಟು ಇದು ಮಾಡಿಬಿಡ್ತೀನಿ. ನಾನು ಇದನ್ನೆಲ್ಲ ಎಷ್ಟು ಒಂದು ಬಾಕ್ಸ್ಗಾಗಿ ಇಡಬೇಕು ಅಂತ ಎಷ್ಟು ಮಾಡ್ತೀನಿ, ಬಟ್ ಆದರೂ ಇದೇ ಥರ ಬಿದ್ದೋದಾಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇದೊಂದು ಸ್ವಲ್ಪ ತುಂಬ ಮೇಲಾಗೋಯ್ತು, ಇಟ್ಕೊಲ್ಲ ನೋಡಿ, ಈ ಥರ ಮಾಡಿ ತಗೋಬೇಕು. ಏನಿದು ಇದೇನೋ ಪೌಡರು ದೋಸೆಗೆ ಹಾಕೋದು. ಹಾಗೆ ಇಷ್ಟು ವರ್ಷಕ್ಕೆ ಇದೇ ಫಸ್ಟು. ಅದು ನಾನು ಮಾಡಿಲ್ಲ, ನನ್ನ ಚಿಕ್ಕಪ್ಪ ಇದ್ದಾರಲ್ಲ ಅವರ ಮಗಳು ಮಾಡಿಕೊಟ್ಟಿರೋದು ಖಾರದ ಪುಡಿ. ಇಷ್ಟು ವರ್ಷಕ್ಕೆ ನಾನೇ ಮಾಡಿಸಿರೋದು, ಇದೇ ಫಸ್ಟು. ಐಟಮ್ ಎಲ್ಲ ತಂದುಕೊಟ್ಟೆ, ಐಟಮ್ ಎಲ್ಲ ಅವ್ರು ತಂದು ಕೊಟ್ಟಿಲ್ಲ, ಅವರೇ ತೊಗೊಂಡು ಬಂದು ಪಾಪ ಮಾಡಿಕೊಟ್ರು. ಸೊ ಇನ್ನೂ ಇದೆ, ಅದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಬೇರೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ರಾಗಿನ ತೊಳೆದು ಒಣಗಾಕಿದ್ದೀನಿ. ಬಟ್ ಹಾಗೆ ಬೀಸೋಣ ಅಂದ್ಕೊಂಡೆ, ಆಮೇಲೆ ಬೇಡ ಅಂತ ಅಂದ್ಬಿಟ್ಟು. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಕೆಲವರು ತೊಳಿಬಾರ್ದು, ಅದರಲ್ಲಿರೋ ವಿಟಮಿನ್ ಎಲ್ಲ ಹೋಗ್ಬಿಡುತ್ತೆ ಅಂತಾರೆ. ಕೆಲವರು ಧೂಳೆಲ್ಲ ಇರುತ್ತೆ, ಕಾಲಲ್ಲೆಲ್ಲ ತುಳಿದಿರ್ತಾರೆ, ಅದರಿಂದ ತೊಳೆದ್ಬಿಟ್ಟು ಬೀಸಬೇಕು, ಆಮೇಲೆ ಮುದ್ದೆನೂ ಚೆನ್ನಾಗಿ ಬರುತ್ತೆ ಅಂತಾರೆ. ಸೊ ಗೊತ್ತಿಲ್ಲ, ಅದಕ್ಕೆ ಫೈನಲಿ ಯೋಚನೆ ಮಾಡಿದೆ ತುಂಬ. ಸರಿ ಅಂದ್ಬಿಟ್ಟು ತೊಳೆದು ಹಾಕೋಣ ಅಂದ್ಬಿಟ್ಟು, ಮಳೆ ಬಂದ್ಬಿಟ್ರೆ ಕಷ್ಟ. ಅದಕ್ಕೆ ಇವತ್ತು ಮನೇಲಿದ್ದಾಗ ತೊಳೆದು ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಣ್ಕೊಂಡಿದೆ, ಆವಾಗಲೇ ತುಂಬ ನೀರಿತ್ತು, ಇವಾಗ ನೋಡಿ ಇಷ್ಟು ಪರವಾಗಿಲ್ಲ. ಅವಾಗವಾಗ ಬಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ಬಿಟ್ಟು ಹೋದರೆ ಇವತ್ತೇ ಒಂದು ಸ್ವಲ್ಪ ಒಣ್ಕೊಂಬಿಡುತ್ತೆ. ನಾಳೆಗೆ ಒಂದು ದಿವಸ ಇದು ಮಿಷಿನಲ್ಲಿ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿರೋದು. ಹಾಗೆ ಸದ್ಯಕ್ಕೆ ಇವಾಗ ನೋಡಿ ಬೆಡ್ಶೀಟೆಲ್ಲ ಒಣಗಾಕೋದಕ್ಕೆ ಅಂತಂದ್ಬಿಟ್ಟು ತಂತಿ ಇದು ನಾವು ಮಾತ್ರ ಒಣಗಾಕೋದು. ಈ ಕಡೆ ಕಟ್ಕೊಂಡಿದೆ. ಇಲ್ಲಿ ತುಂಬ ಮನೆಗಳಿದೆ, ಒಂದು 10-12 ಮನೆ ಇದೆ ಇವಾಗ ಹೊಸ್ದಾಗಿ ಬಂದಿರೋ ಕಡೆ. ಹಾಗಾಗಿ ಅವರವರು ಬೇರೆ ಬೇರೆ ಕಡೆ, ಕೆಳಗಡೆ ಎಲ್ಲ ತುಂಬ ಗ್ರೌಂಡ್ ಫ್ಲೋರ್ ಅವರೆಲ್ಲ ಮೇಲೆ ಬರಲ್ಲ, ಅಲ್ಲೆಲ್ಲ ಒಣಗಾಕೊಂತಾರೆ. ಈಗ ಸದ್ಯಕ್ಕೆ ಇದು ನೋಡಿ, ಇದು ನಮ್ಮನೆ ಅಲ್ವಾ, ಇವಾಗ ಇಲ್ಲಿ ನಿಂತಿದ್ದೀನಲ್ಲ, ಇದು ನಮ್ಮನೆ. ಹಾಗೆ ಇಲ್ಲೇ ಕಾಣಿಸುತ್ತೆ. ನೋಡಿ ಇಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ, ಅದೇ ನನ್ನ ಮಗಳು ಹೋಗೋ ಸ್ಕೂಲು. ಅವಳು ಸ್ಕೂಲಲ್ಲಿ PT ಟೀಚರ್ ಆಗಿ ಕೆಲಸ ಮಾಡ್ತಾಳೆ. ನೋಡಿ ಆ ಯೆಲ್ಲೋ ಕಲರ್ ಥರ ಖಾಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ, ಅದೇ ಹತ್ರನೇ 5 ನಿಮಿಷನೂ ಆಗಲ್ಲ ನಡ್ಕೊಂಡು ಹೋದರೆ. ಅಲ್ಲಿ ಈಶ್ವರನ ಸ್ಟ್ಯಾಚು ಇದೆ ನೋಡಿ, ಒಂದು ಅದ್ರ ಹಿಂಭಾಗನೇ ಇದೆ ಸ್ಕೂಲು. ಸೊ ಮುಂಚೆ ತುಂಬ ದೂರ ಹೋಗ್ತಾಯಿದ್ಲು, ಅವಾಗಂತೂ ಬೇಗ ಎದ್ದೇಳಬೇಕಿತ್ತು. ಅವಾಗಂತೂ 4:15ಗೆ ಎದ್ದು 6 ಗಂಟೆ ಅಷ್ಟೊತ್ತಿಗೆಲ್ಲ ಟಿಫನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು, ಇಲ್ಲ ನೈಟ್ ಸಾಂಬಾರು ಮಾಡಿಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಇವಾಗ ಹತ್ತಿರ ಇರೋದ್ರಿಂದ ಬೆಳಗ್ಗೆನೇ ಬೇಕಾದ್ರೆ ಅಡುಗೆನೂ ಮಾಡ್ಬೋದು. ಒಂದು 6 ಗಂಟೆಗೆ ಎದ್ದು ಸಹ ಎಲ್ಲ ಮಾಡಿಕೊಡ್ಬೋದು. ಹೀಗೆ ನನಗೂ ಗಾಡಿಯಲ್ಲಿ ಒಂದು 15 ನಿಮಿಷ ಆಗುತ್ತೆ ಕೆಲಸಕ್ಕೆ. ಬಟ್ ಏನು ಮಾಡೋದು, ಅಲ್ಲಿ ನನಗೆ 15,500 ಸಂಬಳ ಬರ್ತಾಯಿತ್ತು. ಬಟ್ ತುಂಬ ಏನೋ ಒಂದು ರೀಸನ್ಗಳಿಂದ ಅಲ್ಲಿ ಕೆಲಸ ಬಿಟ್ಟೆ ನಾನು. ಸೊ ಇವಾಗ ಇಲ್ಲಿ ನನಗೆ 13,000 ಸದ್ಯಕ್ಕೆ ಕೊಡ್ತಾಯಿದ್ದಾರೆ. ನೋಡೋಣ, ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಸಾಕು. ಏನು ಮಾಡೋದು, ನಮ್ಮಂಥ ಇದರಲ್ಲಿ ಏನಂತಾರೆ, ಕಂಪ್ನಿಗಳಿಗಿಂತ ಈ ಫ್ಯಾಕ್ಟ್ರಿಗಳಲ್ಲಿ ಸ್ವಲ್ಪ ಅನುಭವ ಇದ್ರೂ ಸ್ಟಾರ್ಟಿಂಗ್ ಹೋದಾಗ ಬೇರೆ ಕಡೆ ಕೆಲಸ ಬಿಟ್ಟು ಬೇರೆ ಕಡೆ ಸೇರಿಕೊಂಡಾಗ ಸಂಬಳ ಕೊಡೋದು ಸ್ವಲ್ಪ ಕಡಿಮೆನೇ. ಅಲ್ಲಿ 15-16 ತೊಗೋತಾಯಿದ್ರು, ಇಲ್ಲಿ 12, 11, 12, 13 ಆ ಥರ ಹೇಳ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಎಕ್ಸ್ಪೀರಿಯೆನ್ಸ್ ಆದಷ್ಟು ಸಂಬಳ ಜಾಸ್ತಿ ಕೊಡ್ತಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ. ಬಟ್ ನಮ್ಮಂಥ ಚಿಕ್ಕ ಫ್ಯಾಕ್ಟ್ರಿಗಳಲ್ಲಿ, ನಾವು ಹೋಗೋಂಥ ಚಿಕ್ಕ ಫ್ಯಾಕ್ಟ್ರಿಗಳಲ್ಲಿ ಅವರು ಸ್ಟಾರ್ಟಿಂಗ್ ಹೇಳೋದೇ 10,000, 11,000 ಆ ಥರ ಹೇಳ್ತಾರೆ. ಸದ್ಯಕ್ಕೆ ಇವಾಗ ನನಗೆ 13,000 ಕೊಡ್ತಾಯಿದ್ದಾರೆ. ನೋಡೋಣ, ದಸರಾ ಅಷ್ಟೊತ್ತಿಗೆ ಏನಾದರೂ ಜಾಸ್ತಿ ಮಾಡಿದ್ರೆ ಒಂದು 14-15 ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಬೆಡ್ಶೀಟೆಲ್ಲ ಒಣಗಾಕ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಆಮೇಲೆ ಕ್ಲೀನ್ ಮಾಡಬೇಕು ಅದನ್ನು. ನೋಡಿ ಈ ಥರ ಮಧ್ಯೆ ಒಂದೊಂದು ಕೆಲಸಗಳು ಬರುತ್ತಾ, ಹಾಗಾಗಿ ಬೇಗ ಕೆಲಸಗಳು ಮುಗಿಯೋದಿಲ್ಲ. ಒಂದೇ ಕೆಲಸ ಮಾಡಿದ್ರೆ ಬೇಗ ಮುಗ್ದೋಗುತ್ತೆ. ಇವಾಗ ಇದನ್ನು ನೋಡ್ಕೊಬೇಕು, ಅಲ್ಲೂ ಕೆಲಸನೂ ಮಾಡಬೇಕು. ಅದರಿಂದ ಸ್ವಲ್ಪ
ಅಷ್ಟು ಬೇಗ ಆಗೋದಿಲ್ಲ. ಓಕೆ ಬನ್ನಿ, ಇವಾಗ ಬೆಡ್ಶೀಟ್ ಎಲ್ಲ ಒಣಗಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಸದ್ಯಕ್ಕೆ ತುಂಬ ಗಾಳಿ ಬೀಸ್ತಾ ಇದೆ, ಹಾಗೆ ಬಿಸಿಲು ಪರವಾಗಿಲ್ಲ, ಅಷ್ಟೊಂದಿಲ್ಲ ಆದರೂ ಇದೆ. ಸೊ ಈಗ ಇನ್ನೊಂದು ರೌಂಡು ಡೈಲಿ ಬಟ್ಟೆಗಳನ್ನ ಹಾಕಬೇಕು. ಡೈಲಿ ಯೂಸ್ ಮಾಡೋ ಬಟ್ಟೆಗಳನ್ನ ಹಾಕ್ಬಿಟ್ಟು ಅದಾದಮೇಲೆ ತೊಗೊಬಂದು ಒಣಗಾಕಬೇಕು. ಅಷ್ಟೊತ್ತಿಗೆ ಇದು ಒಣ್ಕೊಂಡಿರುತ್ತೆ, ಎಲ್ಲ ತೆಳು ಬೆಡ್ಶೀಟ್ಗಳಲ್ವ, ಹಾಗಾಗಿ ಇಷ್ಟು ಮೇಲೆ ಹತ್ತಿದ್ರೂ ಇಟ್ಕಲ್ಲ ಇದು. ನೋಡಿ, ಇದು ಅರಿಶಿನದ ಕಲೆ ಹೋಗಿದೆ, ಹೋಗ್ತಾ ಇಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲೇ ಸುಮ್ಮನೆ ಬಾಕ್ಸ್ ಮೇಲೆ ಮುಟ್ಟಿ ಗಲೀಜಾಗಿರುತ್ತಲ್ಲ, ಸೊ ಹಾಗಾಗಿ ಈ ಥರ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟು ಕೆಲ್ಸಕ್ಕೆ ಹೋಗೋರೆಲ್ಲ ಇದೇ ಥರ ಮಾಡ್ಕೊತಾರೆ. ಈಗ ಹಬ್ಬ ಹರಿದಿನ ಬಂದಾಗ ಮಾಮೂಲಿ ಕ್ಲೀನ್ ಮಾಡ್ತೀವಿ. ಅವಾಗೆಲ್ಲ ಕಾಳುಗಳೆಲ್ಲ ಆಚೆ ತೆಗೆದು ಇದರೊಳಗಡೆ ಏನಿದೆ ಅದೆಲ್ಲ ತೆಗೆದು ಒಳಗೆಲ್ಲ ತೊಳೆದು ಒಣಗಿಸಿ ಇಡ್ತೀವಿ. ಸದ್ಯಕ್ಕೆ ನಾನು ಇಲ್ಲೇ ಇದೇ ಥರ ಮಾಡಿಬಿಡ್ತಾಯಿದ್ದೀನಿ. ಖಾಲಿ ಆಗಿರೋದನ್ನ ಮಾತ್ರ ನಾನು ತೊಳೆಯೋಕೆ ಹಾಕ್ತೀನಿ. ಹಾಗೆ ನೋಡಿ, ಚಿಲ್ಲಿ ಪೌಡ್ರದ್ದು ಖಾಲಿಯಾಗಿತ್ತು ಫುಲ್ಲು, ಅದನ್ನೊಂದು ಸರಿ ತೊಳೆದ್ಬಿಟ್ಟೇ ಮಾಡೋಣ ಅಂತ. ಈಗ ಏನು ಇದ್ರೊಳಗಡೆ ಇದೆ ಸದ್ಯಕ್ಕೆ, ಈಗ ಅದನ್ನು ಹಾಗಾಗಿ ತೊಳಿತೀನಿ. ಇದೊಂದು ಸ್ವಲ್ಪ ತುಂಬ ಗಲೀಜಾಗ್ಬಿಟ್ಟಿದೆ, ಮುಟ್ಟಿ ಅದನ್ನೊಂದು ತೊಳಿಬೇಕು. ಸೊ ಈ ಥರನೇ ಕ್ಲೀನ್ ಮಾಡ್ಕೊಳ್ಳೋದು ನಾನು. ನೋಡಿ, ಇವಾಗ ಆಲ್ಮೋಸ್ಟ್ ಅದೆಲ್ಲ ಒರೆಸಿ ಜೋಡಿಸಿ. ಫ್ರೆಂಡ್ಸ್, ಇವಾಗ ನಾನು ಇದರಲ್ಲಿ ಖಾರದ ಪುಡಿ ಹಾಕಿಟ್ಟಿದ್ದೆ, ಸ್ವಲ್ಪ ಚಿಕ್ಕದು ತೊಗೊಂಬರೋಣ ಅಂತ ತೊಗೊಂಡು ಬಂದು, ಹಾಗೆ ಇವಾಗ ನನಗೆ ಸ್ವಲ್ಪ ಮೇಲ್ಗಡೆ ಉಪ್ಪಾಕಿಡ್ತಾ ಇದ್ದೀನಿ. ಖಾರದ ಪುಡಿಗೆ ಉಪ್ಪಾಕಿಡ್ಬೇಕಂತಲ್ಲ, ಹಾಗಾಗಿ. ಖಾರದ ಪುಡಿನ ಅದು? ಸಾಂಬಾರ್ ಪುಡಿ ಇದೇನೆ. ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಒಂದೇ. ಸೊ ಇದೇ ಫಸ್ಟು ಇಷ್ಟು ಮಾಡಿಸಿರೋದು ಇದು, ಮತ್ತು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಯೂಸ್ ಮಾಡೋಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಎಲ್ಲ ಟೋಟಲು 1,500 1,700 ರೂಪಾಯಿನೂ ಆಯಿತು. ಐಟಮ್ ಎಲ್ಲ ಅವರೇ ತೊಗೊಂಡು ಬಂದು ಪಾಪ ನಮಗೆ ಮಾಡಿಕೊಟ್ರು. ನಮ್ಮ ಚಿಕ್ಕಮ್ಮನ ಮಗಳು ಇಲ್ಲೇ ಇರೋದು, ಅವರು ನಮ್ಮ ಪಕ್ಕದ ಏರಿಯಾದಲ್ಲೇ ಇರೋದು. ಸೊ ಹಾಗಾಗಿ ಇವಾಗ ಟೈಟಾಗಿ ಮುಚ್ಚಿ ಇಟ್ಬಿಡೋಣ. ಅದು ಖಾಲಿ ಆದಾಗ ತಗೊಂಡು ಹಾಕೋಬೋದು. ಸೊ ನೋಡಿ, ಇದು ಕರೆಕ್ಟ್ ಆಯ್ತು. ಇವಾಗ ನಾನು ಮುಂಚೆ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಇವಾಗ ಇದರಲ್ಲಿ ರಾಗಿನೋ ಏನಾದ್ರೂ ಹಾಕಿಟ್ಕೋಬೋದು. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಯೂಸ್ ಮಾಡ್ತೀವಲ್ಲ ಅದರೊಳಗಡೆ ಹಾಕ್ಬಿಡ್ತೀವಿ, ಯಾಕೆಂದರೆ ಇದು ಫಿಲ್ ಆಗೋಯ್ತಲ್ಲ. ಸೊ ನೋಡಿ, ಇದು ಇವಾಗ ರೆಡಿ ಆಯಿತು. ಉಪ್ಪು ಹಾಕಿಟ್ಟಿದ್ದೀನಿ. ಇವಾಗ ಅರ್ಧಂಬರ್ಧ ಕ್ಲೀನ್ ಮಾಡಿದ್ದೀನಿ, ಇನ್ನೂ ಮಾಡಬೇಕು. ಫ್ರೆಂಡ್ಸ್, ಇವಾಗ ನಾನು ಪಾತ್ರೆ ಎಲ್ಲನೂ ತೊಳಿತಾ ಇದ್ದೀನಿ. ಒಂದು ಏನಂತಾರೆ 30% ಕ್ಲೀನ್ ಮಾಡಿದ್ದೀನಿ ಕಿಚನ್ ಎಲ್ಲ. ಸೊ ಇವಾಗ ಪಾತ್ರೆ ಒಂದು ತೊಳೆದ್ಬಿಟ್ರೆ ನನಗೆ ಸ್ವಲ್ಪ ಸಿಂಕ್ ಎಲ್ಲ ನೋಡಿ ಎಷ್ಟು ತುಂಬ ಹೋಗಿದೆ. ಪಾತ್ರೆ ಹಾಕೋಕ್ಕೆ ಜಾಗ ಇಲ್ಲ, ಬೇರೆ ಪಾತ್ರೆಗಳನ್ನ, ಹಾಗಾಗಿ ಇದೆಲ್ಲ ತೊಳೆದ್ಬಿಡ್ತೀನಿ. ತೊಳೆದಾದ್ಮೇಲೆ ಇದನ್ನ ಇಲ್ಲಿ ಇಟ್ಬಿಡೋಣ. ಇದೆಲ್ಲ ಸ್ವಲ್ಪ ಆಮೇಲೆ ತೊಳೆಯೋಣ. ನನಗೆ ಸೋಪ್ ಇದ್ರೆ ಇಷ್ಟ ಆಗಲ್ಲ. ಸ್ವಲ್ಪ ನೀರು, ಸ್ವಲ್ಪ ವಿಮ್ಮು ಎಲ್ಲ ಹಾಕಿ ಚೆನ್ನಾಗಿ ತೊಳಿತೀನಿ. ಮನೇಲಿ ರೆಸ್ಟ್ ಮಾಡೋ ಹಾಗಿಲ್ಲ, ಮನೇಲಿ ಕೆಲಸ ಮಾಡ್ತಾ ಇರ್ಬೇಕಾಗುತ್ತೆ. ರೆಸ್ಟ್ ಮಾಡಿಬಿಟ್ರೆ ಮನೆ ಎಲ್ಲ ಹೀಗೆ ಇರುತ್ತೆ. ಸಂಡೇಗೋಸ್ಕರ, ವಾರ ಪೂರ್ತಿ ಸಂಡೇಗೋಸ್ಕರ ಕಾಯೋದಷ್ಟೇ ನಾವು. ಸಂಡೇನೂ ಅಷ್ಟೇ ಮನೆ ಕ್ಲೀನಿಂಗ್ ಇರುತ್ತೆ. ತಪ್ಪಿ ಸಂಡೇ ಯಾವ್ದಾದ್ರು ಫಂಕ್ಷನ್ ಬಿದ್ದುಬಿಟ್ರೆ ಅವಾಗ ಹೋಗ್ಬಿಟ್ರಂತೂ ಮತ್ತೆ ಇನ್ನೊಂದು ಸಂಡೇ ಬರೋ ತನಕ ಇನ್ನೂ ಗಲೀಜಾಗಿರುತ್ತೆ ಮನೆ.
ಈಗ ಇದು ಶುಗರ್ದು ತುಂಬ ಗಲೀಜಾಗಿತ್ತು, ಅದಕ್ಕೆ ಸ್ವಲ್ಪ ಇತ್ತು ಶುಗರ್, ಬೇರೆ ಗ್ಲಾಸ್ಗೆ ಹಾಕಿ ಇನ್ನೂ ತೊಳೆದು ಬಿಡೋಣ ಅಂತ ತೊಳಿತಾ ಇದ್ದೀನಿ. ಎಲ್ಲ ತೊಳೆದು ಒರೆಸಿ ಮತ್ತೆ ಹಾಕಿ ಇಟ್ಕೊಬೇಕು. ಹಾಗೆ ನಾನು ಸ್ವಲ್ಪ ಇರುವಾಗ್ಲೇನೆ ತೊಳ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಬರೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಮತ್ತೆ ಆಗಸ್ಟಲ್ಲಿ ಕ್ಲೀನ್ ಮಾಡಬೇಕು. ಇವಾಗ ಜೂನು, ಸಂಡೇ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ, ಎಷ್ಟಾಗುತ್ತೋ ಅಷ್ಟು. ರೂಮ್ ಆಗಿರ್ಬೋದು, ಹಾಲು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಬಟ್ ಏನೇ ಆದ್ರೂ ಮನೇಲಿದ್ದು ಕೆಲಸ ಮಾಡೋ ಥರ ಆಗೋದಿಲ್ಲ ಕೆಲ್ಸಕ್ಕೆ ಹೋಗೋರಿಗೆ. ಎಂಟವ ಡ್ಯೂಟಿ ಮಾಡಿ ಬಂದು ಅಡುಗೆನೂ ಮಾಡಿ ಎಲ್ಲ ಸಾಕಾಗ್ಬಿಡುತ್ತೆ. ನೋಡಿ, ನಾನು ಕಾಫಿ ಕಪ್ಪಲ್ಲಿ ಇದೆ ಆಯಿಲ್ ಹಾಕಿಟ್ಟಿದ್ದಲ್ಲ ದುಡ್ಡು, ಎಮರ್ಜೆನ್ಸಿ ಅಂತ ಒಂದು ಸ್ವಲ್ಪ ಇಟ್ಟಿರ್ತೇನೆ ಅಷ್ಟೇ. ಫ್ರೆಂಡ್ಸ್, ಇವಾಗ ನಾನು ಒಂದ್ ಕಡೆಯಿಂದ ಡೋರ್ಗಳೆಲ್ಲ ಒರೆಸ್ಕೊಂಡ್ ಬರ್ತಾ ಇದ್ದೀನಿ. ಒಳಗಡೆ ಎಲ್ಲ ಏನ್ ತೆಗೆದು ಕ್ಲೀನ್ ಮಾಡ್ತಾ ಇಲ್ಲ, ಇಲ್ಲ ಅಷ್ಟೇನೆ. ಮೇಲೆ ಎಲ್ಲ ಧೂಳಾಗಿದೆಯಲ್ಲ, ಮತ್ತೆ ಏನಾದ್ರು ಬಿದ್ದಿರುತ್ತೆ ಸಾಂಬಾರು ಆ ಥರ ಏನಾದ್ರು ಅದನ್ನೆಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಹೇಳಿದ್ನಲ್ಲ ಆಗಸ್ಟ್ಗೆ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ. ಹಾಗೆ ಈರುಳ್ಳಿ ಬುಟ್ಟಿ ಇಟ್ಕೊಂಡಿದ್ದೀನಿ, ಇಲ್ಲಿ ತೆಂಗಿನಕಾಯಿ ಈರುಳ್ಳಿ ಬುಟ್ಟಿ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಮನೆ ಒಂದು ಈಗ ಒರೆಸ್ಕೊಂಡ್ಬಿಟ್ರೆ, ಇನ್ನ ಕೆಲಸ ಇದೆ. ಸ್ವಲ್ಪ ಇದೆಲ್ಲ ರಿಪೇರಿ ಮಾಡಿಬಿಟ್ಟು ಆಮೇಲೆ ಒರೆಸ್ತೀನಿ. ಸದ್ಯಕ್ಕೆ ಇಷ್ಟು ಮಾಡ್ತಾ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾ, ಇವಾಗ 1:15 ಆಯ್ತು, ಇನ್ನೂ ಮುಗ್ದಿಲ್ಲ ನೋಡಿ. 10:30 ಶುರು ಮಾಡಿದ್ದು, ಇನ್ನು 1:15 ಆದ್ರೂ ಕಿಚನ್ ಕ್ಲೀನ್ ಕೆಲಸ ಮುಗ್ದಿಲ್ಲ. ಫೈನಲಿ ಆದ್ಮೇಲೆ ತೋರಿಸ್ತೀನಿ, ಹೇಳ್ತಾನೆ ಇದ್ದೀನಿ. ಫೈನಲ್ ಆದ್ಮೇಲೆ ತೋರಿಸ್ತೀನಿ ನೋಡಿ ಇವಾಗ ಹೇಗೆ ಕಾಣುತ್ತೆ ನಮ್ಮ ಅಡಿಗೆ ಮನೆ ಅಂತ. ಹಾಗೆ ತುಪ್ಪನೂ ಖಾಲಿ ಆಗಿತ್ತು, ಸೊ ತುಪ್ಪ ತಗೊಂಡು ಬಂದಿದ್ದೆ, ತೊಳೆದ್ಬಿಟ್ಟು ಹಾಕೋಣ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ದೆ, ಸ್ವಲ್ಪ ಇತ್ತು ಅಂತಂದ್ಬಿಟ್ಟು. ಸೊ ಇವಾಗ ತುಪ್ಪನೂ ಸಹ ಹಾಕಿ ಇಟ್ಕೊಂಡ್ಬಿಡೋಣ. ಹಾಗೆ ಇನ್ನೂ ಒಂದು ಸ್ವಲ್ಪ ಇದೆ, ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಹಾಕೋಣ. ಇವಾಗ ಇದಕ್ಕೆ ಮುಚ್ಚೋಳನ್ನು ಮುಚ್ಚಿ ಅದಕ್ಕೆ ಇಲ್ಲಿ ಹಾಗೆ ಸಕ್ಕರೆ ಸ್ವಲ್ಪ ಇತ್ತು ಅಂತ ಅಂದ್ಬಿಟ್ಟು ನಾನು ಗ್ಲಾಸ್ಗೆ ಹಾಕಿಟ್ಟಿದ್ದೆ. ಇವಾಗ ಇಲ್ಲಿದೆ ಸಕ್ಕರೆ, ಅದರೊಳಗೆಲ್ಲ ತುಂಬಿದೆ, ತೆಗಿಬೇಕು. ಹಾಗೆ ರೇಷನ್ ಎಲ್ಲ ಇದರೊಳಗೆ ಹಾಕಿಟ್ಟಿದ್ದೀನಿ ಸದ್ಯಕ್ಕೆ ಇವಾಗ. ಹಾಗೆ ಫ್ರೆಂಡ್ಸ್, ನಾವಿರೋದು 3ನೇ ಫ್ಲೋರ್ ಇವಾಗ ಬಂದಿರೋದು. ಹೀಗಾಗಿ ಏನಾದ್ರು ಇಲ್ಲ ಅಂತಂದರೆ ಇಳಿದು ಹೋಗೋದಕ್ಕೆ ಕಷ್ಟ ಬೆಳಗ್ಗೆ ಹೊತ್ತು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ಇನ್ನೂ ಒಂದು ಸ್ವಲ್ಪ ಇರುವಾಗಲೇ ಒಂದು ಸ್ವಲ್ಪ ತಂದು ಇಟ್ಕೊಂಡ್ಬಿಡ್ತೀನಿ, ಆವಾಗ ಇದಾಗಲ್ಲ. ಆಲ್ಮೋಸ್ಟ್ ರೇಷನ್ನು ಸ್ಟಾಕ್ ಇರುತ್ತೆ, ಇಲ್ಲ ಅಂತಂದರೆ ಒಂದೊಂದಕ್ಕೂ ಕೆಳಗೆ ಇಳಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಈ ಸಕ್ಕರೆನ ಮೇಲ್ಗಡೆ ಹಾಕ್ಬಿಡೋಣ. ಗ್ಲಾಸ್ ಕ್ಲೀನಾಗಿದೆ, ತೊಳೆದು ಸಾಕಾಗ್ಬಿಟ್ಟಿದೆ. ಸೊ ನೋಡಿ, ಹಾಗೆ ಇದು ಎಲ್ಲ ಒಂದೇ ಥರ ಇರೋ ಬಾಕ್ಸು. ಟೀ ಇಂದ ಇಟ್ಟಿದ್ದೀನಿ, ಟೀ ಜಾಸ್ತಿ ಮಾಡಕ್ ಹೋಗಲ್ಲ. ಹಾಗೆ ಟೀ, ಕಾಫಿ ಪೌಡರು, ಹಾಗೆ ಇದು ಶುಗರ್. ಸೊ ಇದಿಷ್ಟು ಇಲ್ಲಿ ಇಟ್ಕೊಂಡಿರ್ತೀನಿ. ಆಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ನಾನು ರೇಷನ್ಗಳನ್ನ ಇದ್ರಲ್ಲಿ ಹಾಕಿ ಇಟ್ಕೊಳ್ಳಲ್ಲ ನಾನು ಬಾಕ್ಸ್ಗಳಲ್ಲಿ. ಜಾಸ್ತಿ ಅಂತಂದರೆ ಈ ಮೆಂತ್ಯ, ಉದ್ದಿನಬೇಳೆ, ಇದು ಎಂಥದ್ದು ಕಡಲೆಬೇಳೆ,
ತೊಗರಿಬೇಳೆ ಈ ಥರದ್ದು ಮಾತ್ರ ಇಟ್ಟಿರ್ತೀನಿ ನಾನು. ಈ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟೆಲ್ಲ ಆಲ್ಮೋಸ್ಟ್ 1 kg ತಗೊಂಡು ಬರ್ತಾ ಇದ್ದಿದ್ದರಿಂದ ನಾನು ಎಲ್ಲನೂ ಕೂಡ ಫ್ರಿಡ್ಜಲ್ಲೇ ಇಡ್ತೀನಿ. ಯಾಕೆ ಅಂತಂದ್ರೆ ಒಂದೊಂದ್ಸರಿ ಬಾಕ್ಸಲ್ಲಿ ಇಟ್ಬಿಟ್ಟು ನಾನು ಮರ್ತೋಗಿ ಹುಳ ಆಗಿ ಆ ಥರ ಎಲ್ಲ ಆಗಿದೆ. ಅದಕ್ಕೋಸ್ಕರ ತಂದಿದ್ದನ್ನ ನಾನು ಜಾಸ್ತಿ ಫ್ರಿಡ್ಜಲ್ಲೇ ಇಟ್ಕೊಳ್ಳೋದು. ಫ್ರಿಡ್ಜೇ ನಮ್ದು ಒಂಥರ ಮಿನಿ ಸ್ಟೋರೇಜ್ ರೂಮ್ ಥರ ಆಗ್ಬಿಟ್ಟಿದೆ. ಅದು ಫ್ರಿಡ್ಜದ್ದು ಇದಕ್ಕೆ ಉಪಯೋಗ ಬರಲ್ಲ. ರೇಷನ್ನು ಇಂಥದ್ದೇ ಜಾಸ್ತಿ ಇಟ್ಕೊತೀನಿ ನಾನು. ತರಕಾರಿ ತಂದು ಇಡೋದಕ್ಕಿಂತ ರೇಷನ್ಗಳೇನೆ ಜಾಸ್ತಿ ಯೂಸ್ ಮಾಡೋದು. ಹಾಗೆ ಇದು ಹುಣಸೆ ಹಣ್ಣಿನ ಹಾಕಿಡಬೇಕು. ತೆಗೆದಿಟ್ಟಿದ್ದೀನಿ. ಅದು ಸ್ವಲ್ಪ ಹುಣಸೆ ಬೀಜ ಇರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಇದ್ರೊಳಗಡೆ ಹಾಕಬೇಕು. ಸೊ ಇವಾಗ ಒಟ್ಟು ಕ್ಲೀನ್ ಮಾಡಿದ್ದೀನಿ. ಇವಾಗ ನೆಲ ಎಲ್ಲ ಗೂಡಿಸಿ ಒರೆಸ್ಕೊಂಡ್ಬಿಟ್ಟು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಇವಾಗ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ನೆಲ ಎಲ್ಲ ಒರೆಸಿ ಮನೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಎಲ್ಲ ಆಗಿದೆ. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಕೂಡ ಆಯಿತು. ಟೈಮ್ ನೋಡಿ ಎಷ್ಟಾಯಿತು ಅಂತಂದ್ಬಿಟ್ಟು 5 ಗಂಟೆ ಆಗೋಯಿತು. ಊಟ ಮತ್ತು ಪಾತ್ರೆ ತೊಳಿ ಅದೆಲ್ಲ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಗೋಯಿತು. ಸೊ ಬನ್ನಿ ಇವಾಗ ಅಡುಗೆ ಮನೆ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್ ಫೈನಲಿ ಅಡುಗೆ ಮನೆ ನೀಟ್ ಈ ಥರ ಮಾಡಿದ್ದೀನಿ. ಯಾವಾಗಲೂ ಅಡುಗೆ ಮನೆ ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆದರೆ ಏನು ಮಾಡೋದು, ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಇಷ್ಟೊಂದು ನೀಟಾಗೆಲ್ಲ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ 15 ದಿವ್ಸಕ್ಕೆ ಒಂದ್ಸರಿ ಆಗಿರ್ಬೋದು ಅಥವಾ ವಾರ ಆದರೆ ಕ್ಲೀನ್ ಮಾಡಿಕೊಂಡು ಹಾಗೆ ಕಿಟಕಿ ಎಲ್ಲನೂ ಸಹ ಕ್ಲೀನ್ ಮಾಡಿದೆ. ನೋಡಿ ಈ ಥರ ಕ್ಲೀನ್ ಮಾಡಿದ್ದೀನಿ. ಹಾಗೆ ಗ್ಯಾಸ್ ಸ್ಟವ್ ಎಲ್ಲನೂ ತೊಳೆದು ಎಲ್ಲನೂ ಮಾಡಿದ್ದೀನಿ. ಸೊ ಕಲ್ಲುಪ್ಪು, ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ ಅದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಜಾಗ ಇತ್ತು ಅಂತ ಕಾಫಿ ಮಗ್ಗು ಕೂಡ ಅಲ್ಲೇ ಇಟ್ಟಿದ್ದೀನಿ. ತುಪ್ಪ, ಹಾಗೆ ಇದು ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ. ಹಾಗೆ ಎಕ್ಸ್ಟ್ರಾ ಇರೋ ಖಾರದ ಪುಡಿ ಸಹ ಅಲ್ಲೇ ಇಟ್ಕೊಂಡಿದ್ದೀನಿ. ನನಗಂತೂ ಖಾರದ ಪುಡಿ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಸರಿ ಅವ್ರ ಹತ್ರ ಮಾಡಿಸಿದ್ದೀನಿ. ನೆಕ್ಸ್ಟು ನಾನೇ ಕಲ್ತ್ಕೊಂಡು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಹಾಗೆ ಇದು ಎಲ್ಲ ಸಾಸ್ಗಳೆಲ್ಲನೂ ಸಹ ನಾನು ಇಲ್ಲಿ ಜಾಗ ಮಾಡಿ ಇವಾಗ ಇಲ್ಲಿಟ್ಟಿದ್ದೀನಿ. ಮುಂಚೆ ಇಲ್ಲಿ ಇಟ್ಕೊಂಡಿದ್ದೆ, ಇವಾಗ ಅಲ್ಲಿಟ್ಟಿದ್ದೀನಿ. ಹಾಗೆ ಇದು ಏನು ಹೇಳ್ತಾರೆ, ಒಣಗಿದ ಮೆಣಸಿನ್ಕಾಯಿ ಅದೆಲ್ಲನೂ ಸಹ. ಇದಿಷ್ಟೇ ಇವತ್ತು ಕಿಚನ್ ಕ್ಲೀನ್ ಮಾಡಿ ನಾನು ವಿಡಿಯೋ ಮಾಡಿರೋದು. ಹಾಗೆ ಫ್ರೆಂಡ್ಸ್ ಗೊತ್ತಾಗ್ತಾ ಇರ್ಬೋದು ಬಿಫೋರು ಮತ್ತು ಆಫ್ಟರು ಹೇಗಿದೆ ನನ್ನ ಅಡುಗೆ ಮನೆ ಅಂತಂದ್ಬಿಟ್ಟು. ಸೊ ನೋಡಿ ಇದೆಲ್ಲನೂ ಕೂಡ ನೀಟಾಗಿ ಒರೆಸಿದ್ದೀನಿ. ಹಾಗೆ ಅಡುಗೆ ಮನೆಯೂ ಕೂಡ ಒರೆಸಿದ್ದೀನಿ. ಸೊ ಇವಾಗ ಇಷ್ಟು ನೀಟಾಗಿದೆ ಅಲ್ವಾ. ನಾಳೆ ತೋರಿಸ್ತೀನಿ ರೀ. ಕೆಲಸದಿಂದ ಬಂದಮೇಲೋ ಅಥವಾ ಕೆಲಸಕ್ಕೆ ಹೋಗುವಾಗಲೋ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತೀನಿ. ಆವಾಗ ಹೇಗಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಹಾಗೆ ಜಾರ್ನ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಮಿಕ್ಸಿನೂ ಅಷ್ಟೇ ತುಂಬ ಗಲೀಜಾಗ್ಬಿಟ್ಟಿತ್ತು ನೋಡಿ. ಒರೆಸಿದ್ದಕ್ಕೆ ಇಷ್ಟರ ಮಟ್ಟಿಗಾದರೂ ನೀಟಾಯಿತು. ಹಾಗೆ ಇದು ಬಾಕ್ಸ್ ಏನಕ್ಕೆ ಇಲ್ಲಿಟ್ಟಿದ್ದೀನಿ ಅಂತಂದರೆ ಏನಾದ್ರು ಈಗ ಬಿಸ್ಕೆಟು ಅಥವಾ ಕಡಲೆಪುರಿ ಏನಾದ್ರು ತಂದಿರ್ತೀವಲ್ಲ ಅದನ್ನು ಹಾಕಿ ಇಟ್ಕೊಳ್ಳೋಣ ಅಂತ ಅಲ್ಲಿಟ್ಟಿದ್ದೀನಿ. ಸದ್ಯಕ್ಕೆ ಅಷ್ಟಕ್ಕೆ ಇಟ್ಟಿದ್ದೀನಿ. ಇಲ್ಲಾಂದರೆ ಇಲ್ಲೇ ಎಲ್ಲರೂ ಇರ್ತಾಯಿತ್ತು. ಅದಕ್ಕೆ ಇವಾಗ ಸದ್ಯಕ್ಕೆ ಮೇಲಿಟ್ಟು ಎಲ್ಲನೂ ನೀಟ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಅಡುಗೆ ಮನೆ, ಇವಾಗ ಹೇಗಾಗಿದೆ ಅಂತ. ಬಿಫೋರ್ ಆಫ್ಟರ್ ಎರಡೂ ನೋಡಿದ್ದೀರಾ. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.